ಮೈಸೂರಿನಲ್ಲಿ ರೌಡಿ ಶೀಟರ್ ಬರ್ಬರ ಹತ್ಯೆಯಾಗಿದೆ. ರೌಡಿ ಶೀಟರ್ ಕಾರ್ತಿಕ್ನನ್ನ ಕೊಚ್ಚಿ ಕೊಲೆ ಮಾಡಿದೆ ಗುಂಪೊಂದು. ವರುಣ ಗ್ರಾಮದ ಹೊರವಲಯದ ಹೋಟೆಲ್ ಬಳಿ ಈ ಹತ್ಯೆಯಾಗಿರುವಂತದ್ದು. ಸುಹಾಸ್ ಶೆಟ್ಟಿ ಕೊಲೆ ಮಾಸುವ ಮುನ್ನವೇ ಇದೀಗ ಮತ್ತೊಂದು ಕೊಲೆಯಾಗಿದೆ ರಾಜ್ಯದಲ್ಲಿ. ಗಾಯತ್ರಿಪುರಂ ನಿವಾಸಿ ಪ್ರವೀಣ್ ಗ್ಯಾಂಗ್ನಿಂದ ಹತ್ಯೆಯಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. 5 ಜನರ ತಂಡದಿಂದ ಕಾರ್ತಿಕ್ ಮೇಲೆ ಅಟ್ಯಾಕ್ ಆಗಿದೆ. ಕಾರ್ತಿಕ್ ಮೈಸೂರು ನಗರದ ಕ್ಯಾತಮಾರನಹಳ್ಳಿ ನಿವಾಸಿ ಅನ್ನೋದು ಗೊತ್ತಾಗ್ತಾ ಇದೆ. 4-5 ತಿಂಗಳ ಹಿಂದೆ ಕಾರ್ತಿಕ್ ಪ್ರವೀಣ್ ಮಧ್ಯೆ ಗಲಾಟೆಯಾಗಿತ್ತು. ಹಣಕಾಸಿನ ವಿಚಾರಕ್ಕೆ ಇಬ್ಬರ ನಡುವೆ ನಡೆದಿದ್ದಂತಹ ಗಲಾಟೆ. ಆಗ ಪ್ರವೀಣ್ ನನ್ನ ಕೊಲೆ ಮಾಡ್ತೀನಿ ಅಂತ ಹೇಳಿ ಕಾರ್ತಿಕ್ ಧಮಕಿಯನ್ನ ಹಾಕಿದ್ನಂತೆ. ಕೊಲೆ ಮಾಡ್ತಾನೆ ಅನ್ನೋ ಭಯದಲ್ಲಿ ಕಾರ್ತಿಕ್ ನನ್ನೇ ಹೊಡೆದಾಕಿದ್ರ. ಹುಡುಗರ ಗ್ಯಾಂಗ್ ಕಟ್ಕೊಂಡು ಪ್ರವೀಣನೇ ಕೊಲೆ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಚಿಕ್ಕಹಳ್ಳಿಯಲ್ಲಿ ನಡೆದಂತಹ ಕೊಲೆ ಯತ್ನ ಕೇಸ್ನಲ್ಲಿ ಜೈಲು ಸೇರಿದಂತಹ ಕಾರ್ತಿಕ್ ಆ ನಂತರ ಜಾಮೀನಿನ ಮೇಲೆ ಹೊರಬಂದಿದ್ದಂತಹ ಕಾರ್ತಿಕ್ ನನ್ನ ಹಿಂಬಾಲಿಸಿ ಪ್ರವೀಣ್ ಗ್ಯಾಂಗ್ ಕೊಂದಿದ್ಯಾ. ವರುಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾರ್ತಿಕ್ ನನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗಾಗಲೇ ಪ್ರವೀಣ್ ಕೊಲೆ ಮಾಡ್ತಾರೆ ಅಂತ ಹೇಳಿ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಸೊ ಹಾಗಾಗಿ ಈ ಕೊಲೆ ಆಗಿದೆಯಾ ಗೊತ್ತಿಲ್ಲ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಒಂದು ಕಪ್ಪು ಬಣ್ಣದ ಕಾರ್ ಬರುತ್ತೆ. ಕಾರ್ ಬಂದು ಪಾರ್ಕಿಂಗ್ ಮಾಡಿ ಆ ನಂತರ ಕಾರ್ತಿಕ್ ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಯಾರ್ದೋ ಜೊತೆ ಫೋನಲ್ಲಿ ಮಾತನಾಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಆ ದೃಶ್ಯವನ್ನ ಕೂಡ ಗ್ಯಾರಂಟಿ ನ್ಯೂಸ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಆತನ ಮೇಲೆ ಯಾವ ರೀತಿಯಾಗಿ ಅಟ್ಯಾಕ್ ಆಗುತ್ತೆ ಅನ್ನೋದನ್ನ ನೀವು ನೋಡ್ತಾ ಹೋಗಬಹುದು. ನೋಡಿ, ಕಾರ್ ನಿಲ್ಸಿ ಕಾರ್ತಿಕ್ ಆಚೆ ಬಂದಿದ್ದಾರೆ. ಕಾರ್ತಿಕ್ ಆಚೆ ಬಂದು ಸ್ವಲ್ಪ ಫೋನ್ನಲ್ಲಿ ಮಾತಾಡ್ಕೊಂಡು ನಿಂತಿದ್ದಾರೆ. ಅದಾದ ನಂತರ ಟೂ ವೀಲರ್ ಬರುತ್ತೆ. ಟೂ ವೀಲರ್ ಬಂದ ನಂತರ ಇಬ್ರು ಇರ್ತಾರೆ ಆ ಟೂ ವೀಲರ್ನಲ್ಲಿ. ಕಾರ್ತಿಕ್ ಸ್ವಲ್ಪ ಮುಂದೆ ಬರ್ತಾ ಇರ್ತಾರೆ. ಮುಂದೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಅಟ್ಯಾಕ್ ಮಾಡ್ತಾನೆ. ಹಿಂದೆ ಕೂತಿದ್ದಂತಹ ಬೈಕ್ ಸವಾರ. ಅಟ್ಯಾಕ್ ಆಗ್ತಾ ಇದ್ದಂತೆ ಕೆಳಗೆ ನೆಲಕ್ಕೆ ಉರುಳಿ ಬೀಳ್ತಾರೆ ಕಾರ್ತಿಕ್. ಆ ಸಂದರ್ಭದಲ್ಲಿ ಆತನನ್ನ ಇನ್ನೊಬ್ಬ ಬೈಕ್ ನಲ್ಲಿ ಬಂದವನು ಅವನು ಕೂಡ ಅಟ್ಯಾಕ್ ಮಾಡ್ತಾನೆ. ಅದಾದ ನಂತರ ಮತ್ತೆ ಅಲ್ಲಿ ಒಂದು ವಾಹನ ಬರುತ್ತೆ, ಅಂದ್ರೆ ಕಾರ್ ಬರುತ್ತೆ. ಆ ಕಾರ್ನಿಂದ ಉಳಿದ 3 ಜನ ಕೂಡ ಬರ್ತಾರೆ. ಆ ಸಂದರ್ಭದಲ್ಲಿ ಮಾರಕಾಸ್ತ್ರಗಳನ್ನ ಬಳಕೆ ಮಾಡಿಕೊಂಡು ಈ ಒಂದು ಕೊಲೆಯನ್ನ ಮಾಡಲಾಗಿದೆ. ಕಾರ್ತಿಕ್ ನನ್ನ ಕೊಲೆ ಮಾಡಲಾಗಿದೆ. ಆ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ಗ್ಯಾರಂಟಿ ನ್ಯೂಸ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಸುಹಾಸ್ ಶೆಟ್ಟಿಯನ್ನ ಯಾವ ರೀತಿಯಾಗಿ ಕೊಲೆ ಮಾಡಲಾಯಿತು ಮಾರಕಾಸ್ತ್ರಗಳನ್ನ ಬಳಕೆ ಮಾಡಿಕೊಂಡು. ಆತನಿಗೆ ಎಲ್ಲೂ ಓಡೋದಕ್ಕೆ ಜಾಗನೇ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಅಲ್ಲಿ ಸಾಕಷ್ಟು ಜನ ಕೂಡ ಇದ್ರು. ಬಿಡಿಸ್ಕೊಳ್ಬಹುದಾಗಿತ್ತು. ಬಟ್ ಆದ್ರೆ ಆ ಒಂದು ಕೊಲೆ ಆದಂತಹ ಸಂದರ್ಭದಲ್ಲಿ ಯಾರೂ ಕೂಡ ಆ ಒಂದು ಸಾಹಸಕ್ಕೆ ಕೈ ಹಾಕಿಲ್ಲ. ಬಟ್ ಆದ್ರೆ ಇದು ಮಧ್ಯರಾತ್ರಿ ಆಗಿರುವಂತಹ ಘಟನೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ಯಾಕಾಗಿ ಕೊಲೆ ಆಯ್ತು, ಯಾವ ವಿಚಾರಕ್ಕೆ ಕೊಲೆ ಆಯ್ತು ಅನ್ನೋದು ಒಂದ್ ಕಡೆ ಪ್ರಶ್ನೆ ಆಗಿರುವಂತದ್ದು. ಹಣಕಾಸಿನ ವಿಚಾರಕ್ಕೆ ಗಲಾಟೆ ಆಯ್ತು ಅನ್ನುವಂತಹ ವಿಚಾರಗಳು ಕೂಡ ಇದೀಗ ಮುನ್ನೆಲೆಗೆ ಬರ್ತಾ ಇದೆ. ಹಣಕಾಸು ವಿಚಾರ ಅಂತಂದ್ರೆ ಎಷ್ಟು ಹಣ ಲೇವಾದೇವಿ ಆಗಿತ್ತು ಇಬ್ಬರ ಮಧ್ಯೆ ಅಂತ ಹೇಳಿ ಒಂದಷ್ಟು ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಹುಡುಗರ ಗ್ಯಾಂಗ್ ಅನ್ನ ಕಟ್ಕೊಂಡು ಪ್ರವೀಣನೇ ಕೊಲೆ ಮಾಡಿರುವಂತಹ ಶಂಕೆಗಳು ಈಗ ವ್ಯಕ್ತವಾಗ್ತಾ ಇದೆ. ಚಿಕ್ಕಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ.
ಯಾವ ರೀತಿಯಾಗಿ ಕಾರ್ತಿಕ್ನನ್ನ ಕೊಲೆ ಮಾಡಲಾಗಿದೆ ಅನ್ನುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. 5 ಜನರ ತಂಡದಿಂದ ಕಾರ್ತಿಕ್ ಮೇಲೆ ಏಕಾಏಕಿ ಅಟ್ಯಾಕ್ ಆಗೋದಿಲ್ಲ. ಮೊದಲಿಗೆ ಕಾರ್ತಿಕ್ ಕಾರ್ನಲ್ಲಿ ಬಂದು ಇಳಿತಾರೆ, ಬಂದು ಇಳಿದು ಫೋನ್ನಲ್ಲಿ ಮಾತನಾಡ್ಕೊಂಡು ನಿಂತಿರ್ತಾರೆ. ಅದಾದ ನಂತರ ಟೂ ವೀಲರ್ ಬರುತ್ತೆ. ಟೂ ವೀಲರ್ ಅಲ್ಲಿ ಇಬ್ರು ಬರ್ತಾರೆ. ಇಬ್ರು ಬಂದು ಹಿಂದೆಗಡೆ ಕೂತಿದ್ದಂತಹ ಟೂ ವೀಲರ್ ನಲ್ಲಿ ಹಿಂದೆ ಕೂತಿದ್ನಲ್ಲ ಅವನು ಮೊದಲು ಏಕಾಏಕಿ ಎರಗ್ತಾನೆ ಕಾರ್ತಿಕ್ ಮೇಲೆ. ಅದಾದ ನಂತರ ಮುಂದೆ ಕೂತಿದ್ದಂತಹ ಬ್ಲಾಕ್ ಟಿ ಶರ್ಟ್ ಅನ್ನ ಧರಿಸಿಕೊಂಡಿದ್ದಂತಹ ವ್ಯಕ್ತಿ ಆತನ ಕಾರ್ತಿಕ್ ಮೇಲೆ ಎರಗ್ತಾರೆ. ಅದಾದ್ಮೇಲೆ ಕಾರ್ತಿಕ್ ಏಕಾಏಕಿ ಕೆಳಗೆ ಬಿದ್ದೋಗ್ತಾರೆ. ಎದ್ದೊಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅದಾದ ನಂತರ ಕಾರ್ ಬರುತ್ತೆ, ಮತ್ತೊಂದು ಕಾರ್ನಿಂದ 3 ಕೂಡ ಇಳ್ಕೊಂಡು ಬರ್ತಾರೆ. 3 ಇಳ್ಕೊಂಡು ಬಂದು ಮಾರಕಾಸ್ತ್ರಗಳನ್ನ ತೆಗೆದುಕೊಂಡು ಬಂದು ಆಗ ಏಕಾಏಕಿ ಮನಸ್ಸೋ ಇಚ್ಛೆ ಕಾರ್ತಿಕ್ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆ. ಆ ದೃಶ್ಯ ಯಾವ ರೀತಿಯಾಗಿ ಕೊಲೆ ಮಾಡಲಾಯಿತು ಕಾರ್ತಿಕ್ನನ್ನ ಅನ್ನುವಂತಹ ದೃಶ್ಯವನ್ನ ಗ್ಯಾರಂಟಿ ನ್ಯೂಸ್ ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಕೊಲೆ ಮಾಡ್ತಾನೆ ಅನ್ನೋ ಭಯದಲ್ಲಿ ಹೊಡೆದಾಕಿದ್ರ ಅನ್ನುವಂತಹ ಪ್ರಶ್ನೆ, ಗ್ಯಾಂಗ್ ಕಟ್ಕೊಂಡು ಪ್ರವೀಣನೇ ಕೊಲೆ ಮಾಡಿರುವಂತಹ ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಇನ್ನು ಕಾರ್ತಿಕ್ ಜೊತೆ ಯಾರು ಇರ್ಲಿಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಈ ದೃಶ್ಯವನ್ನ ಗಮನಿಸ್ತಾ ಇದ್ರೆ ಕಾರ್ತಿಕ್ ಜೊತೆ ಯಾರು ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಯಾರಾದ್ರೂ ಫೋನ್ ಮಾಡಿ ಕಾರ್ತಿಕ್ನನ್ನ ಕರ್ಸ್ಕೊಂಡಿದ್ದಂತಹ ರೀಸನ್ ಏನು? ಕೊಲೆ ಮಾಡಬೇಕು ಅಂತಾನೆ ಹೇಳಿ ಕಾರ್ತಿಕ್ನನ್ನ ಕರ್ಸ್ಕೊಂಡ್ರ? ಯಾವ ಒಂದು ನಂಬಿಕೆಯ ಮೇಲೆ ಕಾರ್ತಿಕ್ ಬಂದ್ರು? ಹೀಗೆ ಹಲವಾರು ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ಕಾರ್ತಿಕ್ ಮೈಸೂರಿನ ಕ್ಯಾತಮಾರನಹಳ್ಳಿಯ ನಿವಾಸಿಯಾಗಿದ್ದಾರೆ. 4-5 ತಿಂಗಳ ಹಿಂದೆ ಕಾರ್ತಿಕ್ ಪ್ರವೀಣ್ ಮಧ್ಯೆ ಗಲಾಟೆಯಾಗಿದೆ. ಹಣಕಾಸಿನ ವಿಚಾರಕ್ಕೆ ಇಬ್ಬರ ನಡುವೆ ಆಗಿದ್ದಂತಹ ಗಲಾಟೆ 4-5 ತಿಂಗಳ ಹಿಂದೆ ಏನ್ ಗಲಾಟೆ ಆಗಿತ್ತಲ್ಲ, ಗಲಾಟೆ ಆದಂತಹ ಸಂದರ್ಭದಲ್ಲಿ ಕಾರ್ತಿಕ್ ಬೆದರಿಕೆಯನ್ನ ಹೊಡಿದ್ನಂತೆ ಪ್ರವೀಣ್ ಮೇಲೆ. ನೀನನ್ನು ಕೊಲೆ ಮಾಡ್ತೀನಿ ಅಂತ ಹೇಳಿ ಬೆದರಿಕೆಯನ್ನ ಹೊಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಆ ಒಂದು ಭಯ ಕಾರ್ತಿಕ್ನನ್ನ ಕೊಲೆ ಮಾಡಿಸೋದಕ್ಕೆ ಕಾರಣ ಆಯ್ತಾ? ಪ್ರವೀಣೇ ಕೊಲೆ ಮಾಡಿಸಿದ್ರಾ? ಹೀಗೆ ಸಾಕಷ್ಟು ಅನುಮಾನಗಳು, ಶಂಕೆಗಳು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು. ರೌಡಿ ಶೀಟರ್ ಕಾರ್ತಿಕ್ನನ್ನ ಕೊಲೆ ಮಾಡಲಾಗಿದೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಯಾರೂ ಇಲ್ಲ. ಮಧ್ಯರಾತ್ರಿ ನಡೆದಿರುವಂತಹ ಘಟನೆ, ಬಿಡಿಸ್ಕೊಳ್ಳೋದಕ್ಕೆ ಯಾರಾದ್ರೂ ಬರ್ತಾರಾ? ಈ ರೀತಿಯಾದಂತಹ ಘಟನೆ ಆದಂತಹ ಸಂದರ್ಭದಲ್ಲಿ ಸಂಜೆ 8 ಗಂಟೆ 7 ಗಂಟೆ ಆದಂತಹ ಪ್ರಕರಣಗಳು ಎಷ್ಟೊಂದಿದ್ದಾವೆ. ಅವಾಗಲೇ ಯಾರೂ ಬರೋದಿಲ್ಲ. ಇನ್ನು ಮಧ್ಯರಾತ್ರಿ ತಂಪಾಡಿಗೆ ತಾವು ಕೆಲಸ ಮಾಡಿಕೊಂಡು ಅಥವಾ ಎಲ್ಲೋ ಒಂದೊಂದು ವಾಹನಗಳು ಓಡಾಡ್ತಾ ಇದ್ದಾವೆ. ಇದೆಲ್ಲವೂ ಕೂಡ CCTVಯ ಫುಟೇಜ್ನಲ್ಲಿ ಸರಿಯಾಗಿರುವಂತಹ ದೃಶ್ಯಾವಳಿಗಳು. ಪ್ರವೀಣನ್ನ ಕೊಲೆ ಮಾಡ್ತೀನಿ ಅಂತ ಹೇಳಿ ಕಾರ್ತಿಕ್ ಹೇಳಿದ್ರಂತೆ, ವಾರ್ನ್ ಕೂಡ ಮಾಡಿದ್ರಂತೆ. ಹಣಕಾಸು ವಿಚಾರಕ್ಕೆ ಸಂಬಂಧಪಟ್ಟಂತೆ 4-5 ತಿಂಗಳ ಹಿಂದೆ ಗಲಾಟೆಯಾಗಿದೆ. ಸೊ ಹಾಗಾಗಿ ಆ ಗಲಾಟೆ ಆದ ನಂತರ ಈಗ ಈ ಕೊಲೆ ಆಗಿರೋದು ಸಾಕಷ್ಟು ಅನುಮಾನ ಮತ್ತು ಶಂಕೆಗಳಿಗೆ ಕಾರಣ ಆಗ್ತಾ ಇದೆ. ಹುಡುಗರ ಗ್ಯಾಂಗ್ ಅನ್ನ ಕಟ್ಕೊಂಡು ಬಂದು ಪ್ರವೀಣನೇ ಕೊಲೆ ಮಾಡಿದ್ನ ಗೊತ್ತಿಲ್ಲ. ಸದ್ಯಕ್ಕೆ ತನಿಖೆ ಕೂಡ ಆಗ್ತಾ ಇದೆ. ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಕೂಡ ಬಂದು ಸ್ಥಳ ಮಹಜರು ಕೂಡ ಮಾಡಿದ್ದಾರೆ. ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. PM ರಿಪೋರ್ಟ್ ಕೂಡ ಬರಬೇಕು. ಈಗಾಗಲೇ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಲಾಗಿರುವಂಥದ್ದು. ನೋಡಿ, ಹಣಕಾಸು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಕೊಲೆ ಆಗತ್ತೆ ಅಂತಂದ್ರೆ ಎಷ್ಟು ಹಣ ಇಲ್ಲಿ ವರ್ಗಾವಣೆಯಾಗಿತ್ತು? 1 ಲಕ್ಷ 2 ಲಕ್ಷ ಅಥವಾ 10 ಲಕ್ಷ ಈ ರೀತಿಯಾಗಿ ಪ್ರಶ್ನೆಗಳು ಮೂಡುತ್ತೆ. ಸೊ ಚಿಕ್ಕಹಳ್ಳಿಯಲ್ಲಿ ಒಂದು ಕೊಲೆ ಕೂಡ ಆಗಿರುತ್ತೆ. ಆ ಕೊಲೆಯಲ್ಲಿ ಭಾಗಿಯಾಗಿರ್ತಾರೆ ಕಾರ್ತಿಕ್. ಸೊ ಆ ಸಂದರ್ಭದಲ್ಲಿ ಜೈಲು ಕೂಡ ಸೇರಿದ್ದಾನೆ ಕಾರ್ತಿಕ್ ಅನ್ನೋದು ಗೊತ್ತಾಗ್ತಾ ಇದೆ. ಅದಾದ ನಂತರ ಜಾಮೀನಿನ ಮೇಲೆ ಕಾರ್ತಿಕ್ ಹೊರ ಬಂದಿದ್ರು. ಕಾರ್ತಿಕ್ನನ್ನ ಹಿಂಬಾಲಿಸಿ ಪ್ರವೀಣ್ ಗ್ಯಾಂಗ್ ಕೊಲೆ ಮಾಡಿದ್ಯಾ? ವರುಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ತನಿಖೆ ಕೂಡ ನಡೀತಾ ಇದೆ. ರೌಡಿ ಶೀಟರ್ ಕಾರ್ತಿಕ್ನನ್ನ ಯಾವ ರೀತಿಯಾಗಿ ಟಾರ್ಗೆಟ್ ಮಾಡಿ ಹಿಂಬಾಲಿಸ್ಕೊಂಡು ಬಂದು ಕೊಲೆ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸ್ನೇಹಿತರು ಯಾರೂ ಇರಲಿಲ್ಲ ಆ ಸಂದರ್ಭದಲ್ಲಿ ಬಿಡಿಸ್ಕೊಳ್ಳೋದಕ್ಕೆ. ಏಕಾಏಕಿ ಎರಗಿದ ನಂತರ ಆತನನ್ನ ಮೇಲೆ ಎದ್ದೋಳೋದಕ್ಕೆ ಬಿಡೋದಿಲ್ಲ. ಅಷ್ಟರ ಮಟ್ಟಿಗೆ ಆತನನ್ನ ಹೆಡೆಮುರಿ ಕಟ್ಟಿದ್ದಾರೆ. ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ. ಕೊಚ್ಚಿ ಕೊಲೆ ಮಾಡ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಆತ ಯಾವ ಕಡೆ ಹೋಗೋದಕ್ಕೂ ಬಿಡ್ತಾ ಇಲ್ಲ. ಎಲ್ಲರೂ 5 ಜನ ಹಂತಕರು ಏನಿದ್ದಾರೆ ಎಳೆದಾಡ್ಕೊಂಡು ಈ ಕಡೆ ಹೋಗೋಕ್ಕೂ ಬಿಡ್ತಿಲ್ಲ, ಆ ಕಡೆ ಹೋಗೋದಕ್ಕೂ ಬಿಡ್ತಿಲ್ಲ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಒಂದು ವಿಂಡೋದಲ್ಲಿ ಆತನೇ ಕಾರ್ತಿಕ್, ಈತನೇ ಇದೀಗ ಕೊಲೆಯಾಗಿರುವಂತಹ ವ್ಯಕ್ತಿ ಕಾರ್ತಿಕ್. ಜಾಮೀನಿನ ಮೇಲೆ ಹೊರ ಬಂದಿದ್ರು. ಒಂದು ಕೊಲೆ ಕೇಸ್ನ ಹಿನ್ನೆಲೆ ಜೈಲಿನ ಸಹವಾಸ ಸಾಕು ಅಂತ ಹೇಳಿ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ರು. ತಂಪಾಡಿ ತಾವು ಆರಾಮಾಗಿ ಜೀವನ ಮಾಡ್ಕೊಂಡಿರೋದು ಬಿಟ್ಟು ಈ ರೀತಿಯಾಗಿ ಹೆದರಾಕೊಂಡು ಈ ರೀತಿಯಾಗಿ ಕೊಲೆ ಆಗೋದೇನೋ ಹೊಸದೇನಲ್ಲ. ಬಟ್ ಆದ್ರೆ ಯಾವ ವಿಚಾರಕ್ಕೆ ಕೊಲೆ ಆಯಿತು? ಯಾವ ವಿಚಾರಕ್ಕೆ ಕೊಲೆ ಮಾಡಿದ್ರು? ಹಣಕಾಸಿನ ವಿಚಾರನೇ ಆಗಿತ್ತಾ ಅಥವಾ ಬೇರೆ ಯಾವುದಾದ್ರೂ ವಿಚಾರಗಳಾಗಿತ್ತಾ? ಹೀಗೆ
ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಎರಡೆರಡು ವೆಹಿಕಲ್ಸ್ಗಳನ್ನ ಕೂಡ ಇಲ್ಲಿ ಬಳಕೆ ಮಾಡಿಕೊಳ್ಳಲಾಗಿದೆ. ಒಂದು ಕಾರು, ಮತ್ತೊಂದು ಟೂ ವೀಲರ್ ಬಳಕೆಯಾಗಿರುವಂಥದ್ದು. ಒಟ್ಟು 5 ಜನ ಸೇರ್ಕೊಂಡು ಈ ಒಂದು ಕೊಲೆಯನ್ನ ಮಾಡಿದ್ದಾರೆ. ಆ ಒಂದು ಪ್ರದೇಶ ಏನಿದೆ, ಹೋಟೆಲ್ನ ಮುಂಭಾಗ ಏನಿದೆ, ಇಡೀ ಆ ಹೋಟೆಲ್ ಮುಂಭಾಗ ಆತ ತಪ್ಪಿಸ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾನೆ. ಬಟ್ ಆದರೆ ಅದಕ್ಕೆ ಅವರು ಅವಕಾಶವನ್ನ ಕೂಡ ಕಲ್ಪಿಸ್ಕೊಡೋದಿಲ್ಲ. ಅಷ್ಟರ ಮಟ್ಟಿಗೆ ಮುಖದ ಮೇಲೆ ಒಂದು ಮಚ್ಚಿನಿಂದ ಬೀಸಿದ್ದಾರೆ. ಆ ರಾ ಫುಟೇಜನ್ನು ನಾವು ನಿಮಗೆ ತೋರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತಂದ್ರೆ ಅಷ್ಟರ ಮಟ್ಟಿಗೆ ಅಷ್ಟು ಭೀಕರವಾಗಿ ಹತ್ಯೆಯನ್ನ ಮಾಡಲಾಗಿದೆ. ಕೊಲೆಯಾದಂತಹ ಕಾರ್ತಿಕ್, ರೌಡಿ ಶೀಟರ್ ಕಾರ್ತಿಕ್ನ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ರಿ. ಮತ್ತೊಂದು ವಿಂಡೋದಲ್ಲಿ ಆತನನ್ನ ಯಾವ ರೀತಿಯಾಗಿ ಅಟ್ಟಾಡಿಸ್ಕೊಂಡು ಎತ್ತ ಕಡೆ ಹೋಗೋದಕ್ಕೂ ಬಿಡದೆ ಕೊಲೆ ಮಾಡಿದ್ರು ಅನ್ನುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಈ ಮಧ್ಯರಾತ್ರಿಯಲ್ಲಿ ಯಾಕೆ ಬಂದ್ರು ಕಾರ್ತಿಕ್ ಹೊರಗಡೆ ಅನ್ನುವಂತಹ ಪ್ರಶ್ನೆ. ಕಾರ್ತಿಕ್ನನ್ನ ಹೊರಗಡೆ ಬರುವಂತೆ ಮಾಡಿದ್ಯಾರು? ಆತನಿಗೆ ಕರೆ ಮಾಡಿ ಇಲ್ಲಿ ಕರ್ಸ್ಕೊಂಡಿದ್ಯಾರು? ಮತ್ತೆ ಇಬ್ರು ಬಂದ ತಕ್ಷಣ, ಬೈಕ್ನಲ್ಲಿ ಬಂದಂತಹ ಇಬ್ಬರು ಬಂದ ತಕ್ಷಣ ಒಂದಷ್ಟು ಮಾತುಕತೆಯನ್ನ ಕೂಡ ಆಡ್ತಾ ಇದ್ದಾರೆ. ಅಲ್ಲಿ ಏನ್ ಕಾನ್ವರ್ಸೇಷನ್ ಆಯ್ತು ಅನ್ನೋ ಪ್ರಶ್ನೆ. ಕಳೆದೊಂದು ವಾರದಿಂದಷ್ಟೇ ಮಂಗಳೂರಿನಲ್ಲಿ ಗ್ಯಾಂಗ್ ವಾರ್ ಆಗಿದೆ. ಆ ಕೇಸ್ ಮಾಸುವ ಮುನ್ನವೇ ಈಗ ಮತ್ತೊಂದು ಗ್ಯಾಂಗ್ ವಾರ್ ಆಗಿದೆ. ಕಳೆದ ವಾರವಷ್ಟೇ ಸುಹಾಸ್ ಶೆಟ್ಟಿಯನ್ನ 8-9 ಜನ ಸೇರ್ಕೊಂಡು ಯಾವ ರೀತಿಯಾಗಿ ಮಾರಕಾಸ್ತ್ರಗಳಿಂದ ಆತನನ್ನ ಕೊಚ್ಚಿ ಕೊಲೆ ಮಾಡಿದ್ರು ಅನ್ನುವಂತಹ ವಿಚಾರ ಎಲ್ರಿಗೂ ಕೂಡ ಗೊತ್ತಿರುವಂತದ್ದು. ಸದ್ಯಕ್ಕೆ ತನಿಖೆ ಕೂಡ ಆಗ್ತಾ ಇದೆ. ಆ ಒಂದು ಕೊಲೆ ಕೇಸ್ ಮಾಸುವ ಮುನ್ನವೇ ಇದೀಗ ಮತ್ತೊಂದು ಕೊಲೆಯಾಗಿದೆ ಮೈಸೂರಿನಲ್ಲಿ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಗ್ಯಾಂಗ್ ವಾರ್ಗಳು ಹೆಚ್ಚಾಗ್ತಾ ಇದೆ. ಭೀಕರ ಗ್ಯಾಂಗ್ ವಾರ್ಗೆ ಬೆಚ್ಚಿ ಬಿದ್ದಿದೆ ಮೈಸೂರು ಜಿಲ್ಲೆ. ರಾಜ್ಯದಲ್ಲಿ ಬಾಲ ಬಿಚ್ಚುತ್ತಾ ಇದ್ದಾರೆ ಪುಡಿ ರೌಡಿಗಳು. ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತೆ. ಏನ್ ಮಾಡ್ತಾ ಇದೆ ಗುಪ್ತಚರ ಇಲಾಖೆ? ಯಾಕೆ ಇವ್ರಿಗೆ ಯಾರಿಗೂ ಕೂಡ ಮಾಹಿತಿ ಇರ್ಲಿಲ್ವಾ? ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಇರ್ಲಿಲ್ವಾ? ನೋಡಿ, ಸುಹಾಸ್ ಶೆಟ್ಟಿ ಕೊಲೆ ಕೇಸ್ನಲ್ಲೂ ಕೂಡ ಕರ್ತವ್ಯ ಲೋಪ ಆಗಿದೆ ಅನ್ನುವಂತಹ ಗಂಭೀರ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂತಂದ್ರೆ ಕಳೆದ ಮಾರ್ಚ್ 31ರಂದೇ ಸುಹಾಸ್ ಶೆಟ್ಟಿಯ ಕೊಲೆ ಮಾಡ್ತೀವಿ ಅನ್ನುವಂತಹ ವಿಚಾರ ಏನಿದೆ, ಆ ಸಂದೇಶವನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲೂ ಕೂಡ ರವಾನೆ ಮಾಡಿದ್ರು. ಅದಾದ 1 ತಿಂಗಳ ನಂತರ ಸುಹಾಸ್ ಶೆಟ್ಟಿಯ ಕೊಲೆಯಾಯಿತು. ಕೊಲೆಯಾದ ಸಂದರ್ಭದಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಯಿತು. ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇತ್ತು? ಪೊಲೀಸ್ ಇಲಾಖೆ ಸುಹಾಸ್ ಶೆಟ್ಟಿ ಅವರನ್ನ ಕರೆಸಿ ಈ ರೀತಿಯಾಗಿ ನಿಮ್ಮ ಮೇಲೆ ಹಲ್ಲೆ ಮಾಡುವಂತಹ ಸಾಧ್ಯತೆ ಇದೆ, ನಿಮ್ಮನ್ನ ಕೊಲೆ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಪೊಲೀಸ್ ಇಲಾಖೆ ವಾರ್ನ್ ಕೂಡ ಮಾಡಿತ್ತಂತೆ. ಅದೇ ರೀತಿಯಾಗಿ ಮಾರಕಾಸ್ತ್ರಗಳನ್ನ ಇಟ್ಕೊಂಡು ನೀವೆಲ್ಲೂ ಕೂಡ ಹೋರಾಟವನ್ನ ಮಾಡಬಾರ್ದು ಅಂತ ಹೇಳಿ ಸುಹಾಸ್ ಶೆಟ್ಟಿಗೆ ಆದೇಶವನ್ನ ಕೂಡ ಮಾಡಿದ್ರು. ಸೊ ಹಾಗಾಗಿ ಅವರ ಬಳಿ ಯಾವುದೇ ರೀತಿಯಾದಂತಹ ಮಾರಕಾಸ್ತ್ರಗಳು ಇಲ್ಲದೆ ಇರೋದನ್ನ ಗಮನಿಸಿಕೊಂಡು ಫಾಜಿಲ್ ಹತ್ಯೆ ಕೇಸ್ಗೆ ಪ್ರತಿಯಾಗಿ ಸುಹಾಸ್ ಹತ್ಯೆಯಾಯಿತು. ಈ ಒಂದು ಘಟನೆ ಮಾಸುವ ಮುನ್ನವೇ ಮೈಸೂರಿನ ಜನತೆ ಬೆಚ್ಚಿ ಬಿದ್ದಿದೆ. ಈಗ ಕೊಲೆ ಅಂತಂದ್ರೆ ಕೋಳಿನ ಕಟ್ ಮಾಡೋ ರೀತಿಯಾಗಿ ಅಟ್ಟಾಡಿಸ್ಕೊಂಡು ಕೊಲೆ ಮಾಡ್ತಾ ಇದ್ದಾರೆ ಗ್ಯಾಂಗ್ನವರು. ದ್ವೇಷಕ್ಕೆ ದ್ವೇಷ ಹೆಚ್ಚಾಗ್ತಾ ಇದೆ ಅಂತ ಹೇಳಿ ಜನತೆ ಬೆಚ್ಚಿ ಬಿದ್ದಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಸುರೇಶ್ ಫೋನು ಸಂಪರ್ಕದಲ್ಲಿದ್ದಾರೆ. ಎಸೇನು ಸುರೇಶ್, ಯಾವ ಕಾರಣಕ್ಕಾಗಿ ಕಾರ್ತಿಕ್ನ ಹತ್ಯೆ ಆಯಿತು? ಹತ್ಯೆ ಮಾಡಿದ್ಯಾರು? ಎಷ್ಟೊತ್ತಿಗಾಗಿದ್ದು ಈ ಒಂದು ಘಟನೆ? ಯಾವ್ಯಾವ ಮಾರಕಾಸ್ತ್ರಗಳನ್ನ ಇಲ್ಲಿ ಬಳಕೆ ಮಾಡಿಕೊಳ್ಳಲಾಗಿದೆ? ಪ್ರಾಥಮಿಕ ತನಿಖೆ ಏನ್ ಹೇಳ್ತಾ ಇದೆ? ರಮ್ಯ, ತಡರಾತ್ರಿ 1:30 ವೇಳೆಗೆ ನಡೆದಿರುವಂತಹ ಘಟನೆ ಇದೆ ಅಂತ ಹೇಳಿ ಅಂದಾಜಿಸಲಾಗ್ತಾ ಇದೆ. ಮೈಸೂರು ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವರ್ಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವರ್ಣ ಲೇಕ್ನ ಪಕ್ಕದಲ್ಲೇ ಒಂದು ಖಾಸಗಿ ಹೋಟೆಲ್ ಇದೆ. ಈ ಖಾಸಗಿ ಹೋಟೆಲ್ ನಲ್ಲಿ ಈ ಮೃತ ರೌಡಿ ಶೀಟರ್ ಕಾರ್ತಿ ಏನಿದ್ದಾನೆ, ಈತ ರೂಮ್ ಹಾಕೊಂಡು ರೂಮ್ ನಲ್ಲಿ ಇರ್ತಾನೆ. ಈ ಸಂದರ್ಭದಲ್ಲಿ ಕಳೆದ 4-5 ತಿಂಗಳ ಹಿಂದೆ ಆತನ ಜೊತೆಗೆ ಇದ್ದಂತಹ ಪ್ರವೀಣ್ ಏನಿದ್ದಾನೆ, ಆತನ ಜೊತೆಗೆ ಜಗಳ ಆಗಿರುತ್ತೆ ಹಣಕಾಸಿನ ವಿಚಾರಕ್ಕೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿದೆ. ಹೀಗಾಗಿ ಸಾರಿ ಕೇಳುವ ನೆಪದಲ್ಲಿ ಆತನಿಗೆ ಫೋನ್ ಅನ್ನ ಮಾಡ್ತಾನೆ. ನಿನ್ನ ಜೊತೆಗೆ ಸಾರಿ ಕೇಳಬೇಕು, ಹೊರಗಡೆ ಬನ್ನಿ ಅಂತೇಳಿ. ಈತ ಒಬ್ಬನೇ ಇದ್ದಾನೆ ಅಂತೇಳಿ ಗೊತ್ತಾಗಿದ್ದಂತ
ಮಾಡಿದಂತಹ ಗ್ಯಾಂಗ್ ಆತನನ್ನ ಅಟ್ಯಾಕ್ ಮಾಡೋದಕ್ಕೆ ಮೊದಲೇ ಸಂಚು ರೂಪಿಸಿಕೊಂಡು ಬಂದಿರತ್ತ. ಆತ ಕಾರಿನಿಂದ ಬಂದು ಮಾತನಾಡುವಂತ ಸಂದರ್ಭದಲ್ಲಿ ಏಕಾಏಕಿ ಪ್ರವೀಣ್ ಎನ್ನುವಾತ ಆತನಿಗೆ ಚಾಕುವಿಂದ ಇರಿದಿದ್ದಾನೆ ಅನ್ನೊಂದು ಮಾಹಿತಿ ಲಭ್ಯ ಆಗ್ತದೆ. ಸಿಸಿಟಿವಿ ಫುಟೇಜ್ ಅಲ್ಲೂ ಕೂಡ ಅದು ಲಭ್ಯ ಆಗ್ತದೆ. ಈ ಕೊಲೆ ಮಾಡಿರುವುದು ಪ್ರವೀಣನೆಯ ಅಥವಾ ಬೇರೆ ಯಾರಾದ್ರೂ ಇದ್ದಾರಾ ಅನ್ನೋದು ಕೂಡ ಪೊಲೀಸ್ ತನಿಖೆಯಿಂದ ಮಾಹಿತಿ ಹೊರಗೆ ಬರಬೇಕಾಗಿದೆ. ಇಬ್ಬರ ನಡುವೆ ಇದ್ದಂತಹ ವೈಷಮ್ಯಕ್ಕೆ ಒಬ್ಬಂಟಿಯಾಗಿದ್ದಂತಹ ಕಾರ್ತಿಯನ್ನ ಕರೆದು ಕೊಲೆ ಮಾಡಿರುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಆತನ ಪೋಷಕರು ಕೂಡ ಆತನ ಮೇಲೆ ಆರೋಪವನ್ನು ಕೂಡ ಮಾಡ್ತಿದ್ದಾರೆ. ಏನು ಖಾಸಗಿ ಫೈನಾನ್ಸ್ ಅನ್ನ ಮಾಡ್ಕೊಂಡು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಂತ ಈ ಮೃತ ಕಾರ್ತಿ ಏನಿದ್ದಾನೆ ಈತ ಹಾಫ್ ಮರ್ಡರ್ ಕೇಸ್ ನಲ್ಲಿ ಜೈಲಿಗೆ ಹೋಗಿ ಬೇಲ್ ಮೇಲೆ ಹೊರ ಬಂದಿದ್ದ. ಅದಾದ ಬಳಿಕ ತನ್ನಷ್ಟಕ್ಕೆ ತಾನಿದ್ದ. ಈತ ಒಬ್ಬಂಟಿಯಾಗಿ ಯಾರು ಹುಡುಗರನ್ನ ಕೂಡ ಹಾಕೊಂಡು ಹೋಗಿಲ್ಲ ಅನ್ನೋ ಒಂದು ವಿಚಾರವನ್ನ ಮಾಹಿತಿಯನ್ನ ತಿಳ್ಕೊಂಡಂತ ಈ ಪ್ರವೀಣ್ ಅಂಡ್ ಗ್ಯಾಂಗ್ ಈತನನ್ನ ಹೊರಗೆ ಕರೆಸಿ ಫೋನ್ ಮೂಲಕ ಈತನಿಗೆ ಬರೋದಕ್ಕೆ ಹೇಳ್ತಾರೆ. ಮಾಹಿತಿಯ ಪ್ರಕಾರ ಆತನ ಪ್ರಿಯಸಿ ಜೊತೆಗೆ ಎಷ್ಟು ಜನ ಸಿಕ್ಕಿ ಬಿದ್ದಿದ್ದಾರೆ? ಎರಡೆರಡು ವೆಹಿಕಲ್ಸ್ ಗಳನ್ನ ಇಲ್ಲಿ ಬಳಕೆ ಮಾಡ್ಕೊಳ್ಳಲಾಗಿದೆ. ಎಷ್ಟು ಜನ ಸಿಕ್ಕಿ ಬಿದ್ದಿದ್ದಾರೆ ಇಲ್ಲಿವರೆಗೂ? ಅಂದಾಜಿನ ಪ್ರಕಾರ ಈಗ ಪೊಲೀಸ್ ಮಾಹಿತಿಯ ಪ್ರಕಾರವಾಗಿ ಸುಮಾರು 3 ಜನರನ್ನ ಶಂಕಿತರನ್ನ ವಶಕ್ಕೆ ಪಡೆದುಕೊಂಡ ಮಾಹಿತಿ ಲಭ್ಯ ಆಗಿದೆ. ಆತನಿಗೆ ಈತ ಫೋನ್ ರಿಸೀವ್ ಮಾಡದೇ ಇದ್ರು ಕೂಡ ಆತನನ್ನ ಕೆಳಗೆ ಕಳಿಸಿದವರು ಯಾರು, ಜೊತೆಗೆ ಈತ ಒಬ್ಬಂಟಿಯಾಗಿ ಇಲ್ಲಿದ್ದಾನೆ ಅನ್ನೋ ಒಂದು ವಿಚಾರವನ್ನ ಯಾರು ಆ ಕೊಲೆ ಮಾಡಿದಂತಹ ಕೊಲೆ ಪಾತಕರಿಗೆ ಹಾಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ ಕೂಡ ಪೊಲೀಸ್ ತನಿಖೆಯಿಂದ ಲಭ್ಯ ಆಗ್ಬೇಕು. ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ತನಿಖೆಯನ್ನ ಕೈಗೊಂಡಿದ್ದಾರೆ. ವರ್ಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಹಿನ್ನೆಲೆಯಲ್ಲಿ ಮೈಸೂರು ಗ್ರಾಮಾಂತರ ಸೌತ್ ಪೊಲೀಸ್ ಠಾಣೆಯಲ್ಲಿ ಈ ಒಂದು ದೂರು ದಾಖಲಾಗಿದೆ. ಹೀಗಾಗಿ ರೌಡಿ ಶೀಟರ್ ಏನಿದ್ದಾನೆ ಈತನನ್ನ ಮರ್ಡರ್ ಮಾಡುವಂತ ಹಿನ್ನೆಲೆ ಮತ್ತೆ ಆತನ ಸಂಪರ್ಕ ಇದ್ದಲ್ಲಿ ಇದ್ದವರು ಯಾರು ಅನ್ನೋದ್ರ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ರಮ್ಯಾ.